ಗುರುದೇವ್ ಪ್ರಣಾಮ್. ಗುರುದೇವ್, ನಾವು ತಪ್ಪು ಮಾಡಿದ್ದಾಗ ಗುರುಗಳಲ್ಲಿ ಕ್ಷಮೆ ಕೇಳುವುದು ಹೇಗೆ? ಕ್ಷಮೆ ಕೇಳಲಿಕ್ಕೂ ಹೇಳ್ಕೊಡ್ಬೇಕಾ? ಮನಸ್ಸಿಗೆ ಅನಿಸು ನಾನು ತಪ್ಪು ಮಾಡಿದೆ ಅಂದಾಗ ಕ್ಷಮೆ ಕೇಳಬೇಕಷ್ಟೇ. ಅದು ತನ್ನಷ್ಟಕ್ಕೆ ತಾನೇ ಬರುತ್ತಲ್ಲ. ಹಸುವಾದಾಗ ಹೇಗೆ ಊಟ ಮಾಡಬೇಕು ಅನ್ಸುತ್ತೋ ಹಾಗೆ ಅಪರಾಧ ಭಾವ ಬಂದ ಕೂಡಲೇ ನನಗೆ ಕ್ಷಮೆ ಹೃದಯದಿಂದ ಬರ್ತದೆ. ಅದಕ್ಕೇನೋ ಒಂದು ಯಾವುದೋ ಒಂದು ಮೆಥಡ್ ಇದೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಮಾಡಬೇಕು ಅನ್ನೋದಿಲ್ಲ. ಅದು ಸಹಜವಾಗಿ ಬರ್ತದೆ. ನಂಗೆ ಕ್ಷಮಿಸಬೇಕು ಅಂತ, ಮಾಡಿದ್ದು ತಪ್ಪಾಯಿತು ಅಂತ ಅನ್ನೋ ಭಾವ ಬಂದ ಕೂಡಲೇ ಅದು ತನ್ನಷ್ಟಕ್ಕೆ ತಾನೇ ಬರುತ್ತೆ. ಗುರುದೇವ್, ನನ್ನ ಜೀವನ ಸಂಗಾತಿಯನ್ನು ಕಂಫರ್ಟ್ ಝೋನಿಂದ ಹೊರಬರಲು ಪ್ರೇರೇಪಿಸುವ ಉತ್ತಮ ಮಾರ್ಗವೇನು? ಮೊದಲು ನೀನು ಕಂಫರ್ಟ್ ಝೋನಿಂದ ಹೊರಗೆ ಬಂದಿದೆ ಅಂತ ನೋಡ್ಕೋ. ನೀನಿಲ್ಲದೆ ನಿನಗೆ ಅವ್ರು ಹೇಳ್ಕೊಡ್ತಾಳೆ ನೀನು ಹೆಂಗೆ ಕಂಫರ್ಟ್ ಝೋನಿಂದ ಬರೋದು ಅಂತ. ನಿಮ್ಮ ಮನೆಯವ್ರು ಹೇಳಿ ನಿನಗೆ ಮಾಡ್ತಾಳೆ. ಹಾಗೆ ನೀನು ಆಕೆಗೆ ಹೇಳ್ಕೊಡಷ್ಟೇ. ಗುರುದೇವ್, ಯೋಗ ವಸಿಷ್ಠದಿಂದ ಕೆಲವೊಂದು ಪ್ರಶ್ನೆ ಇದ್ದಾವೆ. ಜೀವಾತ್ಮ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಯೋಗ ವಸಿಷ್ಠದಲ್ಲಿ ಜೀವನ ಪರಮಾಣು ಸ್ವರೂಪದಲ್ಲಿರುವುದಾಗಿ ಉಲ್ಲೇಖಿಸಲಾಗಿದೆ. ದಯವಿಟ್ಟು ಇದನ್ನು ನಮಗೆ ತಿಳಿಸಬಹುದೇ? ಹಾಂ, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ಸ್ಥೂಲಕ್ಕಿಂತ ಸ್ಥೂಲ. ಅದಕ್ಕೆ ಹೇಳ್ತಾರೆ ಅಣೋರಣೀಯಾನ್, ಅಣುವಿಗಿಂತ ಚಿಕ್ಕದು, ಈ ಮಹತ್ತತ್ವಕ್ಕಿಂತ ದೊಡ್ಡದು ಅಂತ. ಮಹತೋ ಮಹೀಯಾನ್. ಆತ್ಮನ್ ಸ್ವಭಾವ ಸ್ವರೂಪ ಅಂದರೆ ವಿಶಾಲವಾಗಿ ಎಲ್ಲ ಕಡೆ ಹಬ್ಬಿ ಹರಡಿರ್ತಕ್ಕಂಥದ್ದು. ಹಾಗೆ ಚಿಕ್ಕದಕ್ಕಿಂತ ಅತಿ ಚಿಕ್ಕದು ಅಂಥದ್ದಂದರೆ ಯಾವುದಾಗತ್ತೆ? ವಸ್ತು ಆಗಲಿಕ್ಕೆ ಸಾಧ್ಯನಾ? ಇಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮ ಆಗಿರೋದು ಯಾವುದು? ತರಂಗ ಮಾತ್ರ. ವೈಬ್ರೇಷನ್ ಅಂತೀವಲ್ಲ, ಅದು ತರಂಗ, ಅದು ಸೂಕ್ಷ್ಮ ಆಗಿರುತ್ತೆ. ಅದೇ ವೈಬ್ರೇಷನ್ ಇವಾಗ ಮಿಂಚು ಬಂತು ಅಂತೀವಿ. ಮಿಂಚು ಎಲ್ಲಿಂದ ಬರ್ತದೆ? ಆಕಾಶದಿಂದ ಬರ್ತದೆ ಹೊರತು. ಹಾಗೆ ಅದೇ ತರಂಗ ಏನು ಇಡೀ ವಿಶ್ವವೆಲ್ಲ ವ್ಯಾಪಕ ಆಗಿರಬೇಕಾದ್ರೆ ವಿಶ್ವಾದ್ಯಂತವಾದ ತರಂಗ ಅದು. ಹಾಗೆ ಎಲ್ಲದರಲ್ಲೂ ಇರ್ತಕ್ಕಂಥ ಅಪ್ರಾಕೃತಿಕವಾಗಿರ್ತಕ್ಕಂಥ ಪ್ರಕೃತಿಗೆ ಮಾತ್ರ ಗಾತ್ರ ಇದೆ. ಪ್ರಕೃತಿನಲ್ಲಿ ದೊಡ್ಡದು ಚಿಕ್ಕದು ಅಂತ ಹೇಳ್ಬೋದು. ಯಾವುದು ಅಪ್ರಾಕೃತಿಕವಾಗಿರ್ತದೋ ಅದಕ್ಕೆ ತೂಕ ಇರೋಲ್ಲ. ಈಗ ಆಕಾಶಕ್ಕೆ ತೂಕ ಇರುತ್ತಾ? ಆಕಾಶಕ್ಕೆ ಏನಾದರೂ ತೂಕ ಇದೆಯಾ? ಇಲ್ಲ. ಗಾಳಿಗೆ ತೂಕ ಇದೆ. ನೀವು ಅಗ್ನಿನ ಕೂಡ ಅಳಿಬೋದು, ಎಷ್ಟು ಶಾಖ ಇದೆ, ಎಷ್ಟು ಡಿಗ್ರಿ ಇದೆ ಅಂತ. ಹಾಗೆ ನೀರಿಗೂ ಒಂದು ಪ್ರಮಾಣ ಇದೆ, ಪೃಥ್ವಿಗೆ ಪ್ರಮಾಣ ಇದೆ. ಆದರೆ ಆಕಾಶ ತತ್ವಕ್ಕೆ ಹೇಳೋಕ್ಕಾಗಲ್ಲ ಇದು ಇಷ್ಟು ಗಾತ್ರ, ಇಷ್ಟು ದೊಡ್ಡದು ಅಂತ. ಹಾಗೆ ಅದಕ್ಕೆ ಹೇಳಿದ ಆಕಾಶವತ್ ಅಂತ, ಆಕಾಶದ ಹಾಗೆ ಅಂತ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾರೆ ಚಿದಾಕಾಶ ಚಿದಾಕಾಶ ಅಂತ. ಯೋಗ ವಸಿಷ್ಠದಲ್ಲಿ ಎಲ್ಲರಿಂದಲೂ ತಿರಸ್ಕರವೇ ವಿಜಯ ಎಂದು ಹೇಳಲಾಗುತ್ತಾರೆ. ಎಲ್ಲರಿಂದಲೂ ತಿರಸ್ಕಾರಗೊಂಡರೆ ಅದು ಹೇಗೆ ವಿಜಯವಾಗುತ್ತದೆ ಗುರುದೇವರೇ? ಅಲ್ಲ, ಎಲ್ಲ ಕಡೆ ತಿರಸ್ಕಾರ ಅಂತಂದ್ರೇನು? ಎಲ್ಲೆಲ್ಲಿ ತಿರಸ್ಕಾರ ಆಗುತ್ತೋ ಅಲ್ಲಿಂದ ಮನಸ್ಸು ಹೊರಗೆ ಬರಬೇಕು ಅಂತ. ಅಲ್ಲಿಂದ ಮನಸ್ಸು ಅಂತರ್ಮುಖವಾಗ್ತದೆ. ಎಲ್ಲ ಕಡೆಯಿಂದನೂ ಮನಸ್ಸಿಗೆ ಹೊರಗೆ ಹೋಗಲಿಕ್ಕೆ ಯಾವ ಒಂದು ದಾರಿನೇ ಇಲ್ಲದಿದ್ದಾಗ ಆ ಮನಸ್ಸು ಏನಾಗುತ್ತೆ? ಅಂತರ್ಮುಖವಾಗ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಅದೇ ಅದ್ರ ಸಾರ ಏನು ಅಂದರೆ ಅಂತರ್ಮುಖಿ ಅನ್ನೋದು. ಅದು ಯೋಗ ವಸಿಷ್ಠದಲ್ಲಿ ಹೇಳಲಾಗಿದೆ, ಮನಃಕೃತಂ ಕೃತಂ ಲೋಕೇನ ಶರೀರ ಕೃತಂ ಕೃತಂ ಎಂದು ಹೇಳಲಾಗಿದೆ. ಅಂದರೆ ಮನಸ್ಸು ಯೋಗ ವಸಿಷ್ಠವನ್ನು ಮನಸ್ಸಿನಿಂದ ಮಾಡಿದ್ದಲ್ಲ, ನನ್ನಿಂದ ಮಾಡಿದ್ದಲ್ಲ, ಇವೆಲ್ಲ ಅತಿ ಹೆಚ್ಚಿನ ಸ್ತರದ ಜ್ಞಾನ. ಈ ಜ್ಞಾನವನ್ನು ವಿಶ್ಲೇಷಣೆ ಮಾಡಿ ಬುದ್ಧಿಯಿಂದ ತಿಳ್ಕೊತೀನಿ ಅಂದರೆ ಸಾಧ್ಯವೇ ಆಗೋದಿಲ್ಲ. ಇದಕ್ಕೇನು ಮಾಡೋದು? ಎಷ್ಟು ಆಳವಾಗಿ ಧ್ಯಾನದಲ್ಲಿ ಹೋಗ್ತಿರೋ ಅದನ್ನು ಕೇಳಿಬಿಟ್ಟು ಮತ್ತು ಧ್ಯಾನದಲ್ಲಿ ಹೋಗ್ತಾ 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 ಒಂದಿನ ಅದು ಅರ್ಥವಾಗುತ್ತೆ. ಓ, ಇದು ಅವ್ರು ಹೇಳಿದ್ದು ಅಂತ. ಅದರಿಂದ ಇದನ್ನು ಬರೀ ಬುದ್ಧಿಯಿಂದ ತಿಳ್ಕೊಳ್ಬೇಕು ಅಂತ ನಾವು ಪ್ರಯತ್ನ ಮಾಡೋದು ಮೂರ್ಖತನ, ದಡ್ಡತನ ಆಗುತ್ತೆ. ಸರಿನಾ?